ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಡಿಕೆ ಶಿವಕುಮಾರ್ ಕರ್ನಾಟಕದ ಶಿಂದೆ ಆಗೋದ್ರಲ್ಲಿ ಡೌಟ್ ಇಲ್ಲ. ಕಾಂಗ್ರೆಸ್ ಮೊದಲು ಕ್ರಮ ಕೈಗೊಳ್ಳಲಿ, ಬಳಿಕ ಕೇಂದ್ರ ನಾಯಕರು ತೀರ್ಮಾನಿಸುತ್ತಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಡಿಕೆಶಿಯ ಹಿಂದುತ್ವದ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ. ಬಿಜೆಪಿಗೆ ಸೇರ್ಪಡೆಯಾದರೆ ವೈಯಕ್ತಿಕವಾಗಿ ಸ್ವಾಗತ. ತುಮಕೂರಿನಲ್ಲಿ ಶಾಸಕ ಸುರೇಶ್ ಗೌಡ ಹೇಳಿಕೆ. ಬಿಜೆಪಿಯವರ ಮಾತು ಕೇಳಿ ತೀರ್ಮಾನ ತೆಗೆದುಕೊಳ್ಳುವ ದಡ್ಡರಿಲ್ಲ. ಇಲ್ಲಿಂದ ಹೋಗಿ ಬಿಜೆಪಿ ನಾಯಕತ್ವ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಚೆಲುವರಾಯಸ್ವಾಮಿ ತಿರುಗೇಟು. ಕೇಂದ್ರ ಸಚಿವ ಗೃಹ ಸಚಿವರನ್ನ ಡಿಸಿಎಂ ಭೇಟಿಯಾಗುವುದು ಸಹಜ. ತಪ್ಪು ಕಲ್ಪನೆ ಮಾಡಿಕೊಳ್ಳುವುದು ಸೂಕ್ತವಲ್ಲ. ಡಿಕೆ ಶಿವಕುಮಾರ್ ಪರ ಸಚಿವ ಎಚ್.ಕೆ. ಪಾಟೀಲ್ ಬ್ಯಾಟಿಂಗ್. ಗ್ಯಾರಂಟಿಗಳೇ ದೊಡ್ಡದೆಂದು ಬೇರೆ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದೀರಿ. ರಾಜ್ಯದ ಜನ 136 ಸೀಟ್ ಕೊಟ್ಟಿದ್ದು ಒಳ್ಳೆಯ ಕೆಲಸ ಮಾಡಿ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದು ಸರ್ಕಾರಕ್ಕೆ ಎಚ್ಡಿಕೆ ಸಲಹೆ. ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವ ಅದ್ದೂರಿ ಚಾಲನೆ. ವಿಧಾನಸೌಧದ ಮುಂದೆ ಸಿಎಂ ಸಿದ್ದರಾಮಯ್ಯರಿಂದ ಉದ್ಘಾಟನೆ. 1 ವಾರಗಳ ಕಾಲ ಹಲವು ದೇಶಗಳ ಅತ್ಯುತ್ತಮ ಸಿನಿಮಾಗಳ ಪ್ರದರ್ಶನ. ಶೂಟಿಂಗ್ಗೆ ಅವಕಾಶ ಕೊಡದಿದ್ರೆ ನೀವು ಹೇಗೆ ಸಿನಿಮಾ ಮಾಡ್ತೀರಾ? ಎಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಮಾಡ್ತೇವೆ. 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆಗೆ ಗೈರಾದ ಕಲಾವಿದರಿಗೆ ಡಿಕೆಶಿ ಎಚ್ಚರಿಕೆ. ರಾಜ್ಕುಮಾರ್ ಸಿನಿಮಾಗಳಲ್ಲಿದ್ದ ಮೌಲ್ಯ ಘನತೆ ಈಗಿನ ಚಿತ್ರಗಳಲ್ಲಿ ಕಾಣ್ತಾ ಇಲ್ಲ. ಮೌಢ್ಯಗಳನ್ನ ಬಿತ್ತುವ ಸಿನಿಮಾಗಳು ಸಮಾಜಕ್ಕೆ ಒಳ್ಳೆಯದಲ್ಲ. ಮೈಸೂರಿನಲ್ಲಿ ವಿಶ್ವದರ್ಜೆಯ ಫಿಲ್ಮ್ ಸಿಟಿ ನಿರ್ಮಾಣ ಮಾಡುವುದಾಗಿ ಸಿಎಂ ಹೇಳಿಕೆ. ಆಕಸ್ಮಿಕವಾಗಿ ಗುಡಿಸಲಿಗೆ ಬೆಂಕಿ ತಗುಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ. ಹಾಸನ ಜಿಲ್ಲೆಯ ಅಜ್ಜೇನಹಳ್ಳಿ ಗ್ರಾಮದಲ್ಲಿ ಘಟನೆ. ಗುಡಿಸಲು ಭಸ್ಮ, 4 ಪ್ರಾಣಾಪಾಯದಿಂದ ಪಾರು. ಚೆನ್ನಾಗಿದ್ದ ಹಳೆ ರಸ್ತೆಯನ್ನೇ ಅಗೆದು ಮರು ಕಾಮಗಾರಿ ಆರೋಪ. ಬೀದರ್ನ ಗಡಿ ಗೌಡಗಾಂವ್ ಗ್ರಾಮಸ್ಥರ ಆಕ್ರೋಶ. ದೂರು ನೀಡಿದ್ರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳಿಗೆ ಹಿಡಿಶಾಪ. ದೆಹಲಿಯಲ್ಲಿ ಮಾಲಿನ್ಯ ನಿಯಂತ್ರಣಕ್ಕೆ ಬಿಜೆಪಿ ಸರ್ಕಾರ ದಿಟ್ಟ ಹೆಜ್ಜೆ. 15 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಏಪ್ರಿಲ್ನಿಂದ ಸಿಗಲ್ಲ ಪೆಟ್ರೋಲ್. ಹಳೆ ವಾಹನ ಗುರುತಿಸಲು ತಂಡ ರಚನೆಗೆ ಸಚಿವ ಸಿರ್ಸಾ ಸೂಚನೆ. ತಿರುಮಲವನ್ನ ವೈಮಾನಿಕ ನಿಷೇಧಿತ ವಲಯವೆಂದು ಘೋಷಿಸಿ ಕೇಂದ್ರ ಸರ್ಕಾರಕ್ಕೆ ತಿರುಪತಿ ತಿರುಮಲ ದೇಗುಲ ಸಂಸ್ಥೆ ಮನವಿ. ತಿರುಮಲದ ಪಾವಿತ್ರತೆ, ಆಧ್ಯಾತ್ಮಿಕ ಪರಂಪರೆ ರಕ್ಷಿಸಲು ಸೂಕ್ತ ಕ್ರಮಕ್ಕಾಗಿ ಪತ್ರ. ಬೆಂಗಳೂರಿನಲ್ಲಿ ಸತತ 4ನೇ ಪಂದ್ಯ ಸೋತ ಆರ್ಸಿಬಿ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 9 ವಿಕೆಟ್ಗಳ ಹೀನಾಯ ಸೋಲು. ಆರ್ಸಿಬಿ ತಂಡದ ಸೆಮೀಸ್ ಹಾದಿ ಮತ್ತಷ್ಟು ಕಠಿಣ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕ್ರಿಕೆಟ್ ಜನಕರಿಗೆ ಹೀನಾಯ ಸೋಲು. ಇಂಗ್ಲೆಂಡ್ ಸೋಲಿಸಿ ಸೆಮಿಫೈನಲ್ಗೆ ಸೌತ್ ಆಫ್ರಿಕಾ ಎಂಟ್ರಿ. ಇಂದು ನ್ಯೂಜಿಲೆಂಡ್ ಭಾರತ ಪಂದ್ಯಕ್ಕೆ ಮಳೆಯ ಆತಂಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.